ಇನ್ನು ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಶುರಾಮ್ ಮೊಬೈಲ್ನಲ್ಲಿ ಸ್ಫೋಟಕ ಸತ್ಯಗಳೇನಾದರೂ ಅಡಗಿದೆಯಾ ಅಂತ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದಲ್ಲಿ ಪರಶುರಾಮ್ ಮೊಬೈಲ್ನಲ್ಲಿ ಏನಾದರೂ ಸ್ಫೋಟಕ ಸತ್ಯಗಳು ಅಡಗಿದೆಯಾ ಈ ಅನುಮಾನ ಸಹಜವಾಗಿ ಪೊಲೀಸರಿಗೆ ಅಥವಾ ಸಿಐಡಿ ಅವರಿಗೆ ಬಂದೇ ಬರುತ್ತೆ. ಹಾಗಾಗಿ ಪರಶುರಾಮ್ ಮೊಬೈಲನ್ನು ವಶಕ್ಕೆ ಪಡೆಯಲಿದ್ದಾರೆ ಸಿಐಡಿ. ಕಾಲ್ ರೆಕಾರ್ಡನ್ನು ಪರಿಶೀಲಿಸ್ತಾರೆ ಸಿಐಡಿ ಟೀಮ್. ಒಂದು ವೇಳೆ ಡಿಲೀಟ್ ಆಗಿದ್ರೆ ಅಗೈನ್ ರಿಟ್ರೀವ್ ಮಾಡ್ತಾರೆ. ರಿಟ್ರೀವ್ ಮಾಡಿ ಇವರಿಗೆ ಯಾರಿಂದ ಕರೆ ಬಂದಿತ್ತು, ಎಷ್ಟೊತ್ತು ಮಾತನಾಡಿದ್ರೆ, ಯಾಕೆಂದರೆ ಪರಶುರಾಮ್ ಪತ್ನಿ ಮಾಡ್ತಿರೋ ಆರೋಪ ಶಾಸಕರ ವಿರುದ್ಧ, ಅವರ ಪುತ್ರನ ವಿರುದ್ಧ ಅವರು ಕರೆ ಮಾಡಿದ್ರಾ ಅಂತ. ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣದಲ್ಲಿ ಯಾದಗಿರಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಮತ್ತು ಪುತ್ರನಿಗೆ ಸರ್ಕಾರ ಏನಾದರೂ ಶ್ರೀರಕ್ಷೆಯನ್ನು ನೀಡಿದೆಯಾ? ಯಾಕೆ ಈ ಅನುಮಾನ ಬರ್ತಾ ಇದೆ ಅಂದರೆ, ದೂರು ದಾಖಲಾಗಿ 2 ದಿನ ಕಳೆದರೂ ಕೂಡ ಅಪ್ಪ ಮತ್ತು ಮಗನನ್ನ ಪೊಲೀಸರು ಇನ್ನೂ ಕೂಡ ಬಂಧಿಸಿಲ್ಲ. ನಿನ್ನೆ ಬೆಂಗಳೂರಿಗೆ ಬರ್ತಾರೆ. ಅಂದರೆ ಅವರು ಎಲ್ಲಿದ್ರು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಿನ್ನೆ ಏಕಾಏಕಿ ಬೆಂಗಳೂರಿನಲ್ಲಿ ಕಾಣಿಸ್ಕೋತಾರೆ, ಮುಖ್ಯಮಂತ್ರಿಯನ್ನ ಭೇಟಿಯಾಗ್ತಾರೆ. ಚನ್ನಾರೆಡ್ಡಿ ಅವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ವಿಚಾರದಲ್ಲೂ ಕೂಡ ಹೀಗೆ ನಡ್ಕೋತಾರ ಪೊಲೀಸರು, ಇದು ಅನುಮಾನ. ಆಗಿಂದ ಮೂಗಿಂದ ಬಂದು ಸತ್ತೋಗಿದ್ದಾನೆ. ಆ ಕಾರಣಕ್ಕಾಗಿ ನಾನು ಒಂದೇ ಬೇಡ್ಕೊಳ್ತೇನೆ, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಇವರು ಅದೇ ಹುದ್ದೆಯಲ್ಲಿ ಕಂಟಿನ್ಯೂ ಮಾಡಿದಾರಪ್ಪ ಶಾಸಕರಾಗಿ ಅಂತ ಹೇಳ್ಬಿಟ್ಟಿದ್ರೆ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಭಾಳ ತೊಂದರೆ ಇದೆ ಇವ್ರ ಕಡೆಯಿಂದ. ಇವತ್ತು ನನ್ನ ಮಳೆ ಆದ, ನಾಳೆ ಇನ್ನೊಬ್ಬರು ಆಗ್ಬೋದು. ಆ ಕಾರಣಕ್ಕಾಗಿ ಅವ್ರನ್ನ ರಾಜೀನಾಮೆ ಕೊಡಿಸೋದು ಸೂಕ್ತ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಬೇಕು ಅನ್ನೋದ್ರಲ್ಲೇ ಇದ್ದಾರೆ ಸರ್. ಎಲ್ಲರೂ ಹಂಗೆ ಇದ್ದಾರೆ. ಅವರು ನೀವು ಕೇಳಿ ಸರ್, IG ಆಫೀಸ್ಗೆ ಹೋಗಿ ಕೇಳಿ. ಲಿಸ್ಟ್ ಬಂದಿದೆ ಅಲ್ಲ, ಎಲ್ಲರೂ ದುಡ್ಡು ಕೊಟ್ಟೆ ತಗೊಂಡಿದ್ದಾರೆ. ದುಡ್ಡು ಇಸ್ಕೊಂಡೇ ಅವ್ರಿಗೆ ಲೆಟರ್ ಕೊಟ್ಟಿದ್ದಾರೆ. ಹೌದು, ದುಡ್ಡು ಕೊಟ್ಟು ಮಾಡಬೇಕು, ಮತ್ತೆ ಏನ್ ಮಾಡಬೇಕು ಅನ್ನೋದ್ರಲ್ಲೇ ಇದ್ದಾರೆ ಸರ್. ಎಲ್ಲರೂ ಹಂಗೆ ಇದ್ದಾರೆ. ಅವರು ನೀವು ಕೇಳಿ ಸರ್, IG ಆಫೀಸ್ಗೆ ಹೋಗಿ ಕೇಳಿ. ಲಿಸ್ಟ್ ಬಂದಿದೆ ಅಲ್ಲ, ಎಲ್ಲರೂ ದುಡ್ಡು ಕೊಟ್ಟೆ ತಗೊಂಡಿದ್ದಾರೆ. ದುಡ್ಡು ಇಸ್ಕೊಂಡೇ ಅವ್ರಿಗೆ ಲೆಟರ್ ಕೊಟ್ಟಿದ್ದಾರೆ. ಇದು ಶ್ವೇತಾ ಮತ್ತು ಶ್ವೇತಾ ಅವರ ತಂದೆ, ಅಂದರೆ ಪರಶುರಾಮ್ ಅವರ ಪತ್ನಿ ಶ್ವೇತಾ, ಪರಶುರಾಮ್ ಅವರ ಮಾವ ಇಬ್ಬರೂ ಕೂಡ ಮಾತನಾಡಿದ್ದಾರೆ. ಅವರ ಆರೋಪನೂ ಕೂಡ ಅದೇ ರೀತಿ ಆಗ್ತಾ ಇದೆ. ದೂರು ದಾಖಲಾಗಿ 2 ದಿನ ಆದರೂ ಕೂಡ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇವರಿಬ್ಬರ ವಿರುದ್ಧ ಯಾವ ಕ್ರಮನೂ ತಗೊಂಡೇ ಇಲ್ಲ, ಚನ್ನಾರೆಡ್ಡಿ ಮತ್ತು ಅವರ ಪುತ್ರನ ವಿರುದ್ಧ. ನಿನ್ನೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, ಅಂದರೆ ಅವ್ರು ಏನೂ ಅಬ್ಸ್ಕ್ಯಾಂಡ್ ಏನಾಗಿಲ್ಲ. ಹಾಗಿದ್ದರೂ ಕೂಡ ಪಂಪನಗೌಡ ಅಂದರೆ ಚನ್ನಾರೆಡ್ಡಿ ಅವರ ಪುತ್ರ ಮತ್ತು ಚನ್ನಾರೆಡ್ಡಿ ಇಬ್ಬರ ವಿರುದ್ಧನೂ ಕ್ರಮ ತಗೊಂಡಿಲ್ಲ. ಸರ್ಕಾರ ಇವರ ರಕ್ಷಣೆಗೆ ನಿಂತಿದೆಯಾ ಅಂತ ಅನುಮಾನ ಮೂಡ್ತಾ ಇದೆ.